ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿವೆ. ಆದರೆ ಮಂಡ್ಯದಲ್ಲಿ ಯಾರು ಸ್ಪರ್ಧಿಸಬೇಕು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಈ ನಡುವೆ ಸುಮಲತಾ ಅವರೇನೇ ಮಂಡ್ಯದ ಬಿಜೆಪಿ ಅಭ್ಯರ್ಥಿ ಆಗುವಂಥದ್ದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಅವರು ರಿಲೀಸ್ ಮಾಡಿದಂತಹ ಫೋಟೋಗಳನ್ನು ನೋಡಿದರೆ ಬಹುತೇಕ ಈ ಬಾರಿ ಮಂಡ್ಯ ಬಿಜೆಪಿಯೇ ಸ್ಪರ್ಧಿಸುವಂತಹ ವಾತಾವರಣ ನಿರ್ಮಾಣ ಆಗತ್ತಾ, ಸುಮಲತಾ ಅವರೇ ಅಭ್ಯರ್ಥಿ ಆಗ್ತಾರಾ ಅನ್ನುವಂತಹ ಅನುಮಾನವನ್ನು ಹುಟ್ಟಿಸಿರುವಂಥದ್ದು. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಫಿಕ್ಸ್. ನಿನ್ನೆ ನಡ್ಡಾ, ಇಂದು ಮೋದಿ ಭೇಟಿಯಾದ ಸುಮಲತಾ. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಾಗಿದೆ. ಆದರೆ ಸೀಟು ಹಂಚಿಕೆ ಮಾತ್ರ ಇನ್ನೂ ಆಗಿಲ್ಲ. ಎರಡು ಪಕ್ಷಗಳಿಗೆ ತಲೆನೋವಾಗಿರೋ ಕ್ಷೇತ್ರ ಅಂದ್ರೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಡಬೇಕೆಂದು ಜೆಡಿಎಸ್ ಪಟ್ಟು ಹಿಡಿದಿದೆ. ಆದರೆ ಬಿಜೆಪಿಯಿಂದ ಟಿಕೆಟ್ ಬಯಸಿರೋ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಮಾತ್ರ ಮಂಡ್ಯದಲ್ಲೇ ಸ್ಪರ್ಧಿಸಲು ಒಲವು ತೋರಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಮಂಡ್ಯ ಮೈತ್ರಿ ಇನ್ನೂ ಕನ್ಫ್ಯೂಸ್ ಆಗೇ ಉಳಿದಿದೆ. ಈ ನಡುವೆ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಸಂಬಂಧ ಸುಮಲತಾ ಅಂಬರೀಶ್ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿದ್ರು. ಇಂದು ಸ್ವತಃ ಮೋದಿಯವರನ್ನೇ ಭೇಟಿಯಾಗಿ ಚರ್ಚಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಹೀಗಾಗಿ ಮಂಡ್ಯ ದೋಸ್ತಿ ಟಿಕೆಟ್ ಸುಮಲತಾಗೆ ಫಿಕ್ಸ್ ಎನ್ನಲಾಗ್ತಿದೆ. ಭೇಟಿ ಬಳಿಕ ಮೋದಿ ಕೆಲಸಗಳನ್ನ ಹೊಗಳಿ ಕೊಂಡಾಡಿರೋ ಸುಮಲತಾ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ 6 ಕ್ಷೇತ್ರಗಳಿಗೆ ಡಿಮಾಂಡ್ ಇಟ್ಟಿದೆ ಜೆಡಿಎಸ್. ಈ ಬಗ್ಗೆ ಮಾಹಿತಿ ನೀಡಿರೋ ಜಿಟಿ ದೇವೇಗೌಡ ಹಾಸನ, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿಗೆ ಡಿಮಾಂಡ್ ಇಟ್ಟಿರೋದಾಗಿ ಹೇಳಿದ್ದಾರೆ. ಒಂದ್ ವೇಳೆ ಸುಮಲತಾ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಆದ್ರೆ ಅದನ್ನ ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ನಮ್ಮ ಪಕ್ಷ, ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾಗಂಥ ಎಚ್.ಡಿ. ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ 6 ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ. ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ. ಗೌಡ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ, ಹಾಸನದಲ್ಲಿ ಆಗ್ತಾರೆ. ಬಿಜೆಪಿಗೆ ಕಗ್ಗಂಟಾದ ಉತ್ತರ ಕನ್ನಡ ಕ್ಷೇತ್ರ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಆಯ್ಕೆಯದ್ದೇ ತಲೆನೋವಾಗಿದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಟಿಕೆಟ್ ರೇಸ್ ನಡುವೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಹೊಸ ರೀತಿ ಪ್ರಚಾರ ಶುರು ಮಾಡಿದ್ದಾರೆ. ನಾನೇ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಕೊಳ್ಳದೇ ಇದ್ರೂ ಕಮಲದ ಹೂವೇ ಅಭ್ಯರ್ಥಿ, ರಾಮನಿಗಾಗಿ ಮತ ನೀಡಿ ಅಂತ ಹೇಳ್ಕೊಳ್ತಿದ್ದಾರೆ. ಕಮಲದ ಹೂವೇ ನಮ್ಮ ಅಭ್ಯರ್ಥಿ. ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕಿದಂತೆ, ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ. ಇನ್ನು ಬಿಜೆಪಿಗೆ ಹಾವೇರಿ ಗದಗ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೂಡ ಸವಾಲಾಗಿದೆ. ಈ ನಡುವೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದು ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಕಾಂತೇಶ್ ಕ್ಷೇತ್ರದಲ್ಲಿ ಸಂಘಟನೆ ಕೆಲಸ ಶುರು ಮಾಡುತ್ತಿದ್ದಾರೆ. ವಿಶ್ವಾಸ ಇದೆ, ಪಕ್ಷದ ತೀರ್ಮಾನದಂತೆ ಪಕ್ಷ ತೀರ್ಮಾನ ಮಾಡಿ, ಹೈಕಮಾಂಡ್ ತೀರ್ಮಾನ ಮಾಡಿ ಕಾಂತೇಶ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಬೇಕು ಅಂದರೆ ನಾನು ಖಂಡಿತವಾಗಿ ಸಂತೋಷದಿಂದ ಅದಕ್ಕೆ ಒಪ್ಕೊಂಡು ಬರುವಂಥ ದಿನಗಳಲ್ಲಿ ಈ ಒಂದು ಭಾಗದ ಅಭಿವೃದ್ಧಿಯಲ್ಲಿ ನಾನು ಕೂಡ ಶ್ರಮ ವಹಿಸ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿರ್ತೇನೆ. ಲೋಕಸಮರದಲ್ಲಿ ಮೈತ್ರಿಯಿಂದ ಮಂಡ್ಯ ಹಾಗೂ ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಯಾರಾಗಬಹುದು ಅನ್ನೋದೇ ಸದ್ಯದ ಕುತೂಹಲ. ನಿಖಿಲ್ ಕುಮಾರಸ್ವಾಮಿ ಹಾಗೂ ಎಚ್ಡಿಕೆ ಕೂಡ ಸ್ಪರ್ಧಿಸೋ ಸಾಧ್ಯತೆ ಇದೆ. ಮಂಡ್ಯ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಿಖಿಲ್ ಈಗಾಗಲೇ ಸೈಲೆಂಟ್ ಆಗಿ ಪಕ್ಷದ ನಾಯಕರ ಜೊತೆ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಈ ನಡುವೆ ಲೇಡಿ ರೆಬೆಲ್ ಸ್ಟಾರ್ ಇಂದು ಮೋದಿ ಭೇಟಿಯಾಗಿ ಚರ್ಚೆ ನಡೆಸಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.